ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ದಾರಿ ಇಲ್ಲ ಅಂತ ನಡೆಯೋದನ್ನೇ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಆಗ್ಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು. ಸಂಬಂಧದ ಬೆಲೆ ಗೊತ್ತಿರುವವರು ಅದನ್ನು ಉಳಿಸಿಕೊಳ್ಳಲು ಸಮಯ ಬಂದಾಗ ಸೋಲಲು ಸಹ ಹಿಂಜರಿಯೋದಿಲ್ಲ. ಆದರೆ ಅಹಂಕಾರದಿಂದ ತುಂಬಿರುವವರು ಸಂಬಂಧಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಸ್ನೇಹ ಮತ್ತು ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಳೆದುಕೊಂಡಾಗ ಮಾತುಗಳೆಲ್ಲವೂ ಮುಳ್ಳಾಗಿರ್ತವೆ. ಮನುಷ್ಯ ತನ್ನ ದುಡಿಮೆಯಿಂದ ಬಡವನಾಗಿರೋದಿಲ್ಲ, ಬದಲಾಗಿ ತನ್ನ ಬಯಕೆಗಳಿಂದ ಬಡವನಾಗಿರ್ತಾನೆ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಅದೇ ಸಂತೃಪ್ತ ಬದುಕು. ಮನುಷ್ಯ ಬದಲಾಗೋದು ಮತ್ತು ಹಾಳಾಗೋದು ಒಂದೇ ಕಾರಣಕ್ಕೆ, ಇನ್ನೊಬ್ಬರ ಮಾತು ಕೇಳಿ. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನೇ ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆತನ ಎಂದಿಗೂ ಅರ್ಥವಾಗೋದಿಲ್ಲ. ಸಾಲ ಕೊಡೋರ್ಗಿಂತ ಬದುಕುವ ದಾರಿಯ ಬಗ್ಗೆ ಸಲಹೆ ಕೊಡೋರು ತುಂಬಾ ಮುಖ್ಯ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋರಿಗೆ ಮೋಸ ಮಾಡೋಕ್ ಬರಲ್ಲ, ಮೋಸ ಮಾಡೋರಿಗೆ ಕೋಪನೇ ಬರಲ್ಲ. ಯಾರೋ ಹೇಳಿದ್ರು ಎಲ್ಲವೂ ದುಬಾರಿಯಾಗಿದೆ, ಆದ್ರೆ ಬೆಂಕಿ ಕಡ್ಡಿಯ ಬೆಲೆ 1 ರೂಪಾಯಿ ಹಾಗೇ ಇದೆ ಅಂತ. ಅದಕ್ಕೆ ನಾನು ಹೇಳಿದೆ, ಯಾಕಂದ್ರೆ ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಹೆಚ್ಚಾಗುವುದಿಲ್ಲ. ಮನುಷ್ಯ ಕುಗ್ಗುವುದು 2 ಕಾರಣಕ್ಕಾಗಿ: ನಂಬಿದವರು ತನ್ನ ಭಾವನೆಗಳೊಂದಿಗೆ ಆಟ ಆಡಿದಾಗ, ತಾನು ನಂಬಿದವರೇ ತಮ್ಮ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋದಾಗ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.